ಹಲೋ, ಎಲ್ಲರಿಗೂ ವಂದನೆಗಳು. ಈಗ ನಾನು ಲಕ್ಷ್ಮಿ ಮೇಡಮ್ ಎಲ್ರಿಗೂ ಪರಿಚಯ ಇದ್ದಂಗೆ ಎಷ್ಟು ದಿನ ಇಂಗ್ಲೀಷ್ ವೀಡಿಯೋಸು ಪಾಠಗಳು ಸಂಬಂಧಪಟ್ಟದ್ದು ಹಾಕ್ತಾಯಿದ್ದೆ. ಈಗ ಕೆಲವು ಭಜನೆಗಳು, ಭಕ್ತಿಗೀತೆಗಳು ಅದೆಲ್ಲ ಹಾಕ್ತೀನಿ. ಅದು ಶಿಕ್ಷಕರು ಕೂಡ ಯೂಸ್ ಮಾಡ್ಕೋಬೋದು. ತಮ್ಮ ಮಕ್ಕಳ ಒಂದು ಯಾವುದಾಗ ಒಂದು ಫಂಕ್ಷನ್ ಆಗುತ್ತೆ, ಅದಕ್ಕೆ ಒಂದು ಪ್ರಾರ್ಥನೆ ಹಾಡಬೇಕು, ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಒಂದು ಕಾಂಪಿಟಿಷನ್ಸ್ಗೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಪ್ರತಿಭಾ ಕಾರಂಜಿನಲ್ಲಿ ಅನೇಕ ಸ್ಕೂಲ್ಗಳು ದೇವರ ನಾಮಗಳ ಮಾಡ್ತಾರೆ, ಭಕ್ತಿಗೀತೆಗಳು ಹಾಡ್ತಾರೆ, ಎಲ್ಲ ಇದೆ. ಸೊ ಅದಕ್ಕೆ ನಾನು ಕೆಲವು ಭಜನೆಗಳು ಮತ್ತು ಭಕ್ತಿಗೀತೆಗಳನ್ನು ಕೂಡ ಹಾಕ್ತೀನಿ. ಆಮೇಲೆ ಅದು ವಿತ್ ಸ್ಕ್ರಿಪ್ಟ್ ಹಾಕ್ತೀನಿ. ಸೊ ನೀವು ಕೇಳಿಸ್ಕೊಳ್ಳೋವಾಗ ಅಲ್ಲಿ ಬರವಣಿಗೆ ಬರುತ್ತೆ, ಅದನ್ನೂ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹಾಕ್ಕೊಂಡು ನನ್ನ ಜೊತೆ ಪ್ರಾಕ್ಟೀಸು ಮಾಡ್ಬೋದು. ಓಕೆ, ಮೊದಲಿಗೆ ಗಣೇಶನ ಒಂದು ಭಜನೆಯಿಂದ ಶುರು ಮಾಡೋಣ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನು ಬೇರೆ ಬೇರೆ ವಿಷಯಗಳ ವೀಡಿಯೋಸನ್ನು ತಮಗೆ ಹಾಕ್ತಾಯಿರ್ತೀನಿ. ಓಕೆ, ಥ್ಯಾಂಕ್ ಯು ಎವ್ರಿಬಡಿ. ಟೀಚರ್ಸ್ ಕೂಡ ಇದನ್ನು ಬಳಸ್ಕೋಬೋದು. ಮಕ್ಕಳಿಗೆ ಫಾರ್ವರ್ಡ್ ಮಾಡಿ ಮನೆಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತಲೂ ಹೇಳಿ ತಮ್ಮ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗ್ಬೋದು. ಓಕೆ, ಥ್ಯಾಂಕ್ ಯು ಎವ್ರಿಬಡಿ. ಶುರು ಮಾಡೋಣ. ಗಣೇಶನ ಒಂದು ಭಜನೆ. ಗಣೇಶ ಶರಣಂ ಶರಣಂ ಗಣೇಶ, 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 ಸಾಯೀಶ ಶರಣಂ ಶರಣಂ ಸಾಯೀಶ, 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 ಗಣೇಶ ಶರಣಂ ಶರಣಂ ಗಣೇಶ. ಓಕೆ, ಲೈಕ್ ಮಾಡಿ. ಸೊ ಇದೆ ಅನೇಕ ಇದನ್ನು ಈ ಭಕ್ತಿಗೀತೆಗಳ ಒಂದು ಅವಕಾಶವನ್ನು, ಈ ಸಂದರ್ಭವನ್ನು ಬಳಸ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.